ಮೋಡಗಳ ನಡುವೆ ಮೂಡುವ ಸೂರ್ಯೋದಯ, ತಂಪಾದ ಗಾಳಿ, ಹಸಿರು ಪ್ರಕೃತಿ ಮತ್ತು ಇತಿಹಾಸದ ಸೊಬಗು ಇವೆಲ್ಲವೂ ಒಂದೇ ಜಾಗದಲ್ಲಿ ಸಿಗುವ ನಂದಿ ಬೆಟ್ಟ. ಕರ್ನಾಟಕದ ಅತ್ಯಂತ ಸುಂದರ ಪ್ರವಾಸಿ ತಾಣದಲ್ಲಿ ಒಂದಾದ ಬೆಂಗಳೂರಿನ ಹತ್ತಿರದಲ್ಲೇ ಇರುವ ಈ ಪ್ರಕೃತಿ ಸ್ವರ್ಗ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಂದಿ ಬೆಟ್ಟದ ಅದ್ಭುತ ಸೌಂದರ್ಯವನ್ನು ಒಟ್ಟಿಗೆ ನೋಡೋಣ. ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಬೀದರ್ ಯೂಟ್ಯೂಬ್ ಚಾನಲ್. ಯಾರಾದರೂ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ನಂದಿ ಬೆಟ್ಟದಲ್ಲಿ ತುಂಬಾ ಫೇಮಸ್ ಅಂತಂದರೆ ಮೋಡಗಳ ಮಧ್ಯೆ ಹುಟ್ಟೋ ಸೂರ್ಯ ಮತ್ತು ಫಾಗ್ ಇವೆರಡು ನೋಡೋದು. ಅದಕ್ಕೋಸ್ಕರ ನಾವು ಈ ಸಲ ಮಿಸ್ ಮಾಡ್ಕೋಬಾರ್ದು ಅಂತ ಬೆಳಗ್ಗೆ 4:15 ಗಂಟೆಗೆ ಮನೆಯಿಂದ ಹೊರಟ್ವಿ. ಈ ಸಲ ಅಂತಂದರೆ ನಾನು ಬೆಂಗಳೂರು ಬಂದುಬಿಟ್ಟು 9 ವರ್ಷ ಆಯಿತು. 9 ವರ್ಷದಲ್ಲಿ ನಂದಿ ಹಿಲ್ಸ್ಗೆ ಹೋಗ್ತಾ ಇರೋದು 4th ಟೈಮು. ಹಿಂದೆ ಹೋಗಿದ್ದು 3 ಸಲನೂ ನಾನು ಸನ್ರೈಸ್ ನೋಡೋಕ್ಕಾಗಲಿಲ್ಲ. ಸೊ ಈ ಸಲ ಆದರೂ ಹೋಗಬೇಕು ನೋಡಬೇಕು ಅಂತ ಸಂಡೇ ಮಾರ್ನಿಂಗ್ ನಾವು ಅರ್ಲಿ ಮಾರ್ನಿಂಗ್ 4:15 ಗಂಟೆಗೆ ಮನೆಯಿಂದ ಹೊರಟ್ವಿ. ನಾವು ನಂದಿ ಹಿಲ್ಸು ತಲುಪುವಷ್ಟರಲ್ಲಿ 6:45 ಆಗಿತ್ತು. ಇದು ಸಂಡೇ ದಿವಸದ ವ್ಲಾಗ್ ಆಗಿರುತ್ತೆ. ಸಂಡೇ ದಿವಸ ಅಂತೂ ನಂದಿ ಹಿಲ್ಸ್ನಲ್ಲಿ ತುಂಬಾ ಜನ ಇರ್ತಾರೆ. ನಾವು ಮೊದಲೆಲ್ಲ ಹೋಗಿದ್ದು ವೀಕ್ ಡೇಸಲ್ಲಿ, ಆವಾಗ ಇಷ್ಟೊಂದು ಜನ ಏನೂ ಇರಲಿಲ್ಲ. ಇವತ್ತು ತುಂಬಾ ಜನ ಇದ್ದರು. ಸೂರ್ಯೋದಯ ನೋಡಬೇಕು ಈ ನಂದಿ ಹಿಲ್ಸಲ್ಲಿ ಅಂತ ಅಂದರೆ ಆದಷ್ಟು ಮನೆಯಿಂದ ಬೇಗ ಹೊರಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇವಾಗ ನೋಡಿ, ನಾವು ಹೋಗಿದ್ದು 4:15 ಗಂಟೆಗೆ ಬೇಗ ಹೋಗಿದ್ವಿ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಮಗಿಂತ ಮುಂಚೆನೇ ಎಷ್ಟೊಂದು ಜನ ಬಂದು ನಿಂತ್ಕೊಂಡಿದ್ದಾರೆ. ಟ್ರಾಫಿಕ್ ಅಂತೂ ಕೇಳೋದೇ ಬೇಡ. ಇದು ನಂದಿ ಹಿಲ್ಸಿಗೆ ಹೋಗ್ತಾ ಇದ್ದೀವಾ ಅಥವಾ ಬೆಂಗಳೂರಲ್ಲಿ ಯಾವುದಾದ್ರೂ ಸಿಗ್ನಲಲ್ಲಿ ಸಿಕ್ಕಾಕೊಂಡಿದ್ವಾ ಅಂತ ಅನ್ನೋ ಅಷ್ಟು ಡೌಟಲ್ಲಿ ಟ್ರಾಫಿಕ್ ಇತ್ತು. ನೋಡ್ಬೋದು ನೀವು ಎಷ್ಟು ಜನ ಸೇರಿದ್ದಾರೆ ಇಲ್ಲಂತ. ಈ ನಂದಿ ಹಿಲ್ಸು ಟೈಮಿಂಗ್ ನೋಡೋದಾದರೆ ಬೆಳಗ್ಗೆ 5:30 ಈವ್ನಿಂಗ್ 6 ಗಂಟೆವರೆಗೂ ಓಪನ್ ಇರುತ್ತೆ. ಅಂದರೆ ಬೆಳಗ್ಗೆ ನೀವು ಸೂರ್ಯೋದಯನೂ ನೋಡ್ಕೋಬೋದು, ಹಾಗೆ ಸಾಯಂಕಾಲ ಸೂರ್ಯಾಸ್ತ ಕೂಡ ನೋಡ್ಕೋಬೋದು. ನಾವಿವಾಗ ಎಂಟ್ರಿ ಟಿಕೆಟ್ ತೊಗೊಂಡು ಮೇಲ್ಗಡೆ ಹೊರಟ್ವಿ. ಎಂಟ್ರಿ ಟಿಕೆಟ್ ಕೆಳಗಡೆನೂ ಕೊಡ್ತಾರೆ, ಹಾಗೆ ಕೆಳಗಡೆ ಮಿಸ್ ಆದರೆ ಮೇಲ್ಗಡೆನೂ ಎಂಟ್ರಿ ಟಿಕೆಟ್ ಕೌಂಟರ್ಗಳು ಇದೆ, ಅಲ್ಲೂ ಕೂಡ ತೊಗೋಬೋದು. ಮತ್ತು ನೀವು ಈ ನಂದಿ ಹಿಲ್ಸು ಹೋಗಬೇಕು ಅಂತಂದರೆ ಒಂದು ಸ್ವಲ್ಪ ಹಾರ್ಡ್ ಕ್ಯಾಶ್ನೂ ಇಟ್ಕೊಂಡು ಹೋಗಿರಿ. ಯಾಕಂದರೆ ನಮಗಂತೂ ತುಂಬಾ ಪ್ರಾಬ್ಲಮ್ ಆಗಿತ್ತು. ನಾವು ಕಂಪ್ಲೀಟಾಗಿ UPI ಮೇಲೆ ಡಿಪೆಂಡ್ ಆಗಿ ಹೋಗಿದ್ವಿ. ಇಲ್ಲಿ ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಇರುತ್ತೆ. ಜಿಯೋ ಸಿಮ್ಮರ್ದಂತೂ ಕೇಳೋದೇ ಬೇಡ ಅನ್ನೋಷ್ಟು ಪ್ರಾಬ್ಲಮ್ ಇರುತ್ತೆ. ಹಾಗೂ ಹೀಗೂ ಕಷ್ಟಪಟ್ಟು ಬೇರೆಗೆ UPI ಮಾಡಿ ಅವ್ರ ಹತ್ರ ಕ್ಯಾಶ್ ಇಸ್ಕೊಂಡು ನಾವು ಟಿಕೆಟ್ ತೊಗೊಂಡ್ವಿ. ಅಲ್ಲಿ ತುಂಬಾ ಪರದಾಡಿದ್ವಿ. ಟಿಕೆಟ್ಗೋಸ್ಕರ ನಾವು 30 ಮಿನಿಟ್ಸ್ ವೇಸ್ಟ್ ಮಾಡ್ಕೊಂಡ್ವಿ. ಓನ್ ವೆಹಿಕಲಲ್ಲಿ ಬರೋರಿಗೆ ಈ ನಂದಿ ಹಿಲ್ಸು ಲೊಕೇಶನ್ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಈ ನಂದಿ ಹಿಲ್ಸು ಲೊಕೇಶನ್ ಗೊತ್ತೇ ಇರುತ್ತೆ. ಆದರೂ ನಿಮಗೆ ಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ಈ ನಂದಿ ಹಿಲ್ಸ್ಗೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಬರೋ ಹಾಗಿದ್ರೆ ಟ್ರೈನು ಮತ್ತು ಬಸ್ಸು ಎರಡೂ ಕೂಡ ಅವೈಲೇಬಲ್ ಇದೆ. ಅದು ಯಾವ ಥರ ಅಂತ ಮುಂದೆ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾವಿವಾಗ ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ನೋಡ್ಬೋದು ನೀವು ಜನ ಎಷ್ಟಿದ್ದಾರೆ ಇಲ್ಲಿ ಅಂತ. ಹಾಗೆ ಒಳಗಡೆ ಹೋದ ತಕ್ಷಣ ಆರ್ಚ್ ಹತ್ರನೇ ಇಲ್ಲಿ ಬಸ್ಗಳು ನಿಂತ್ಕೊಂಡಿರುತ್ತೆ. ಅಂದರೆ ಎಂಟ್ರೆನ್ಸಿಂದ ವ್ಯೂ ಪಾಯಿಂಟ್ವರೆಗೂ ಇವರು ಡ್ರಾಪ್ ಮಾಡ್ತಾರೆ. ಒಬ್ಬರಿಗೆ 25 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಾವೇನು ಬಸ್ಸಲ್ಲಿ ಹೋಗಿಲ್ಲ, ಹಾಗೆ ನಡ್ಕೊಂಡು ವ್ಯೂನ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ನಡ್ಕೊಂಡು ಹೋದ್ವಿ. 1.5 ಕಿಲೋಮೀಟರ್ ಏನೋ ನಡಿಬೇಕಾಗುತ್ತೆ ಅಂತ ಬಸ್ಸವ್ರು ಹೇಳ್ತಾಯಿದ್ರು. ರೋಡ್ ಸೈಡ್ ನಡ್ಕೊಂಡು ಹೋದರೆ ಒಂದು ಸ್ವಲ್ಪ ದೂರ ಅಂತ ಅನಿಸುತ್ತೆ. ಆದರೆ ಸೆಂಟ್ರಲ್ಲಿ ನೇಚರ್ ಮಧ್ಯೆ ನಡ್ಕೊಂಡು ಹೋದರೆ ಜಾಸ್ತಿ ದೂರ ಅಂತ ಏನೂ ಅನಿಸಲ್ಲ. ಆರಾಮಾಗಿ ಎಂಜಾಯ್ ಮಾಡಿಕೊಂಡು ನೀವು ಹೋಗ್ಬೋದು. ಹೋಗೋದೇ ಅಪರೂಪ ಅಂದಮೇಲೆ ಬಸ್ಸಲ್ಲಿ ಹೋಗೋದು ನನಗೊಂದು ಅಷ್ಟೊಂದು ಕರೆಕ್ಟಾಗಿ ಅನಿಸ್ಲಿಲ್ಲ. ಅದಕ್ಕೋಸ್ಕರ ನಾವು ಬಸ್ಸಲ್ಲಿ ಹೋಗಲಿಲ್ಲ. ಹಾಗೆ ಅಲ್ಲಲ್ಲಿ ಮ್ಯಾಪ್ ಕೂಡ ಹಾಕಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಹೋಗ್ಬೋದು. ಮತ್ತು ಈ ನಂದಿ ಹಿಲ್ಸಲ್ಲಿ ನೋಡಬೇಕಾಗಿರೋ ಪ್ಲೇಸಸ್ ಅಂತಂದರೆ ಸೂರ್ಯೋದಯ, ಅದಾದಮೇಲೆ ಯೋಗನಂದೀಶ್ವರ ದೇವಾಲಯ, ಗಾಂಧಿ ನಿಲಯ, ಅರ್ಕಾವತಿ ನದಿಯ ಉಗಮ ಸ್ಥಾನ, ನೆಹರು ನಿಲಯ, ಟಿಪ್ಪು ಡ್ರಾಪ್, ಈ ಎಲ್ಲ ಪ್ಲೇಸಸ್ನ ನೀವು ಕವರ್ ಮಾಡಿಕೊಂಡು ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಬೆಂಗಳೂರು ರಿಟರ್ನ್ ಆಗ್ಬೋದು. ನೇಚರ್ ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಕಣ್ಣಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದು 6:45 ಅನ್ನೋಷ್ಟೊತ್ತಿಗೆ. ಫಾಗು ಇತ್ತು, ಹಾಗೆ ಜಿಮಿ ಮಳೆನೂ ಇತ್ತು. ಗಾಳಿ ಅಂತೂ ಕೇಳೋದೇ ಬೇಡ. ಒಂದು ಕಡೆ ನಿಂತ್ಕೊಂಡ್ರೆ ನಿಲ್ಲೋಕ್ಕಾಗ್ತಾ ಇರಲಿಲ್ಲ. ಗಾಳಿ ನಮ್ಮನ್ನು ಹಾಗೆ ನುಗ್ಕೊಂಡು ಹೋಗ್ತಾಯಿತ್ತು, ಅಷ್ಟೊಂದು ಗಾಳಿ ಇತ್ತು.
ಇದಕ್ಕೂ ಮುಂಚೆ 3 ಸಲ ಬಂದಾಗ ಸೂರ್ಯೋದಯ ನೋಡೋಕ್ಕಾಗಲಿಲ್ಲ, ಲೇಟಾಗಿ ಬಂದಿದ್ವಿ. ನೇಚರ್ ವ್ಯೂ ಮಾತ್ರ ನೋಡಿಕೊಂಡು ಹೋದ್ವಿ ಅಂತ ನಾನು ಅಂದ್ಕೊಂಡಿದ್ದೆ. ಈ ಸಲ ಬೇಗ ಬಂದಿದ್ದೀವಿ, ಸೂರ್ಯೋದಯ ನೋಡ್ಬೋದು ಅಂತ ತುಂಬಾ ಖುಷಿಯಿಂದ ನಾನು ಮೇಲ್ಗಡೆ ಬಂದೆ. ಇಲ್ಲಿ ಬಂದು ನೋಡೋ ಅಷ್ಟರಲ್ಲಿ ಸೂರ್ಯ ದೇವರಿಗೆ ಇವತ್ತು ಬೆಳಗ್ಗೆ ಆಗಿರಲಿಲ್ಲ ಅನ್ನೋ ಥರ ಸೂರ್ಯನೇ ಬಂದಿಲ್ಲ ಇವತ್ತು. ಅಂದರೆ ಫುಲ್ ಮೋಡ ಮೋಡ, ಫಾಗು, ಮಳೆ ಇದೇ ಇತ್ತು. ನಾನು ಅಂದ್ಕೊಂಡೆ ಇವತ್ತು ಸಂಡೇ ಅಲ್ವಾ, ಸೂರ್ಯ ದೇವರು ರಜೆಯಲ್ಲಿರಬೇಕು, ಅದಕ್ಕೋಸ್ಕರ ಬಂದಿಲ್ಲ. ಸೇಮ್ ನಾವೆಲ್ಲ ಹೇಗೆ ಸಂಡೇ ಅಂತಂದರೆ ರಜೆ ಅಂತ ಅಂದರೆ ಆಲಸ್ಯಾಗಿ ದಿನ ಕಳಿತೀವಲ್ಲ, ಅದೇ ಥರ ಇವತ್ತು ಸೂರ್ಯನು ಸಂಡೇ ಅಂತ ಬಂದೇ ಇಲ್ಲ ಅಂತ ನಾನು ಅಂದ್ಕೊಂಡು ಹೆಂಗೋ ಒಂದು ಸಮಾಧಾನ ಪಟ್ಕೊಂಡು ನೇಚರ್ ವ್ಯೂನ ಎಂಜಾಯ್ ಮಾಡಿಕೊಂಡು ಮೆಮೊರಿಗಂತ 1000 ಗಟ್ಟಲೆ ಫೋಟೋ ವೀಡಿಯೋಸ್ನ ತಗೊಂಡೆ. ನೋಡ್ಬೋದು ನೀವು ಎಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೇಚರು ಅಂತ. ಬೆಂಗಳೂರು ಅದೇ ಗಡಿಬಿಡಿ ಜೀವನ, ಟ್ರಾಫಿಕ್ಕು, ಇದಕ್ಕೆಲ್ಲ ನೀವು ಬೇಜಾರಾಗ್ತಾಯಿದ್ರೆ ಈ ವೀಕೆಂಡಲ್ಲಿ ಎಲ್ಲಿಗಾದ್ರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ಮಿಸ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಸಲ ವಿಸಿಟ್ ಮಾಡಿ ನೋಡಿ, ಮನಸ್ಸಿಗೆ ತುಂಬಾ ರಿಲೀಫ್ ಆಗುತ್ತೆ. ನೇಚರ್ ಮಧ್ಯೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ತುಂಬಾ ಸಮಾಧಾನ ಕೊಡುತ್ತೆ. ನಮಗಂತೂ ಎಲ್ಲೋ ತುಂಬ ದೂರ ಬಂದಿದ್ದೀವಿ ನೇಚರ್ ಮಧ್ಯೆ ಅಂತ ತುಂಬಾ ಖುಷಿ ಕೊಡ್ತು. ಇಲ್ಲಿ ಬಂದಾದಮೇಲೆ ತುಂಬಾ ಬ್ಯೂಟಿಫುಲ್ ಆಗಿರೋ ವ್ಯೂ ಅಂತಲೇ ಹೇಳ್ಬೋದು. ವ್ಯೂ ಪಾಯಿಂಟಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಇವಾಗ ನಾವು ಬೆಟ್ಟದ ಮೇಲೆ ಇರೋ ಯೋಗನಂದೀಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇದು ತುಂಬಾ ಹಳೆ ಕಾಲದ ದೇವಸ್ಥಾನ. ನಂದಿ ಹಿಲ್ಸ್ ಬೆಟ್ಟದ ಮೇಲೆ ಯೋಗನಂದೀಶ್ವರ ದೇವಾಲಯದ ಜೊತೆ ಇನ್ನೂ 2 ಚಿಕ್ಕ ಚಿಕ್ಕ ದೇವಾಲಯಗಳನ್ನ ನೋಡ್ತೀವಿ. ಒಂದು ವಿದ್ಯಾ ಗಣಪತಿ ದೇವಾಲಯ ಅಂತ, ಇನ್ನೊಂದು ಆಂಜನೇಯನ ದೇವಾಲಯ. ಈ 2 ದೇವಾಲಯನಲ್ಲಿ ನಾವು ದರ್ಶನ ಮುಗಿಸ್ಕೊಂಡ್ವಿ. ಮತ್ತು ನಾನು ಆವಾಗಲೇ ಹೇಳಿದೆ, ಈ ನಂದಿ ಹಿಲ್ಸ್ಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಬರ್ಬೋದು ಅಂತ. ಅದು ಯಾವ ಥರ ಅಂತ ನೋಡೋದಾದರೆ, ಮೊದಲಿಗೆ ಬಸ್ ಟ್ರಾನ್ಸ್ಪೋರ್ಟ್ನ ನೋಡೋದಾದರೆ ಬೆಂಗಳೂರು ಟರ್ಮಿನಲ್ 2ನಲ್ಲಿ ಬೆಂಗಳೂರು ಟು ಚಿಕ್ಕಬಳ್ಳಾಪುರ ತುಂಬಾ ಬಸ್ ಅವೈಲೇಬಲ್ ಇದೆ. ನೀವು ಬೆಂಗಳೂರು ಟು ಚಿಕ್ಕಬಳ್ಳಾಪುರ ಬಸ್ ಹಿಡ್ಕೊಂಡು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ನೀವು ನಂದಿ ಹಿಲ್ಸ್ಗೆ ಆಟೋದಲ್ಲಿ ಬೇಕಾದರೂ ಬರ್ಬೋದು. ಆಟೋದಲ್ಲಾದರೆ ತುಂಬಾ ಚಾರ್ಜ್ ಮಾಡ್ತಾರೆ, 400ದಿಂದ 500ವರೆಗೂ ಚಾರ್ಜ್ ಮಾಡ್ತಾರೆ. ಅಷ್ಟೊಂದು ಜಾಸ್ತಿ ಆಗುತ್ತೆ. ಕಡಿಮೆ ಬಜೆಟಲ್ಲಿ ಬರಬೇಕು ಅಂತ ಅಂದರೆ ನೀವು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಿಂದ ನಂದಿ ಹಿಲ್ಸ್ಗೆ ಡೈರೆಕ್ಟ್ ಬಸ್ ಕೂಡ ಇವೆ, ಅದ್ರಲ್ಲಿ ಬೇಕಾದರೂ ಬರ್ಬೋದು. ಆದರೆ ಟೈಮಿಂಗ್ ಮೇಲಿದೆ. ಟೈಮ್ ನೋಡೋದಾದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗೋ ಫಸ್ಟ್ ಬಸ್ ಅಂತಂದರೆ 7:45ಗೆ ಚಿಕ್ಕಬಳ್ಳಾಪುರದಿಂದ ನಂದಿ ಹಿಲ್ಸ್ಗೆ ಡೈರೆಕ್ಟ್ ಬಸ್ ಅವೈಲೇಬಲ್ ಇದೆ. 7:45 ಹೋದಾದಮೇಲೆ ನೆಕ್ಸ್ಟ್ ಬಸ್ ಇರೋದು 10 AM, ಅದಾದಮೇಲೆ 12 PM, ಅದಾದಮೇಲೆ 2 PM, ಅದಾದಮೇಲೆ 4 PM ಲಾಸ್ಟ್ ಬಸ್ಸು.
ಈ ಬಸ್ ಟೈಮಿಂಗ್ ನೋಡಿಕೊಂಡು ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಅದರಿಂದ ಬರ್ಬೋದು. ಇನ್ನು ನೀವು ಟ್ರೈನಲ್ಲಿ ಬರೋ ಥರ ಇದ್ದರೆ ಮೇಯ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾದ ವಿಷಯ ಏನಂತಂದರೆ ಬೆಂಗಳೂರಿಂದ ಚಿಕ್ಕಬಳ್ಳಾಪುರ್ಗೆ ಸಂಡೇ ಟ್ರೈನ್ ಅವೈಲೇಬಲ್ ಇರಲ್ಲ. ಮಂಡೇ ಟು ಸ್ಯಾಟರ್ಡೆ ಮಾತ್ರ ಟ್ರೈನ್ ಇರೋದು. ಅದು KSR ಬೆಂಗಳೂರಿಂದ 8:25ಗೆ ಹೊರಡುತ್ತೆ. ಚಿಕ್ಕಬಳ್ಳಾಪುರ ಬರುತ್ತೆ. ಅಲ್ಲಿಂದ ನೀವು ಆಟೋ ಬಸ್ಸು ಇದರಿಂದ ಬರ್ಬೋದು. ಅದಾದಮೇಲೆ ಬೆಂಗಳೂರು ಕಂಟ್ರೋಲ್ಮೆಂಟಲ್ ರೈಲ್ವೆ ಸ್ಟೇಷನಿಂದ 5 AM ಒಂದಿದೆ, ಆಮೇಲೆ 11 AM ಒಂದಿದೆ. ಇದಕ್ಕೆ ಬೇಕಾದರೂ ಬರ್ಬೋದು. ಇಲ್ಲಾಂತಂದರೆ ಯಶವಂತಪುರದಿಂದ 10:15ಕ್ಕೆ ಟ್ರೈನ್ ಇದೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ನೀವು ನಂದಿ ಹಿಲ್ಸ್ಗೆ ಬರ್ಬೋದು. ನಾವು ನೆಕ್ಸ್ಟ್ ನೋಡ್ಕೊಂಡಿರೋದು ನೆಲ್ಲಿಕಾಯಿ ಬಸವಣ್ಣ ಅಂತ. ಅದಾದಮೇಲೆ ಬ್ರಹ್ಮಾಶ್ರಮ. ಅದಾದಮೇಲೆ ಈ ನಂದಿ ಹಿಲ್ಸ್ನಲ್ಲಿ 6 ನದಿಗಳ ಉಗಮ ಸ್ಥಾನ ಇದೆ. ಅರ್ಕಾವತಿ ನದಿ, ಪಿನ್ನಾರ್ ನದಿ, ಪಾಲಾರ್ ನದಿ, ದಕ್ಷಿಣ ನದಿ, ಚಿತ್ರಾವತಿ ನದಿ ಅಂತ. ಆಮೇಲೆ ಇಲ್ಲಿ ನಾವು ನೋಡಬೇಕಾಗಿರೋದು ಗಾಂಧಿ ಭವನ ಮತ್ತು ನೆಹರು ಭವನ ಅಂತ. ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವಿವಾಗ ಬಂದಿರೋದು ಬ್ಯಾಂಬೋ ಬ್ರಿಡ್ಜ್. ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸು. ಫೋಟೋ ವಿಡಿಯೋಗಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಬೆಳಗ್ಗೆ 6:45 ಅನ್ನೋಷ್ಟೊತ್ತಿಗೆ ಬಂದ್ವಲ್ಲ, ಇಲ್ಲಿಗೆ ಎಲ್ಲನೂ ನೋಡಿಕೊಂಡು ಇಲ್ಲಿಗೆ ಬರೋಷ್ಟೊತ್ತಿಗೆ 10:15 ಆಗಿತ್ತು. ತುಂಬಾ ಕಾಲು ನೋವು ಬರುತ್ತೆ ಇಲ್ಲಿಗೆ ಬಂದರೆ, ಯಾಕಂದರೆ ತುಂಬಾ ಓಡಾಡೋದು ನೋಡೋದು ಎಲ್ಲ ಇದೆಲ್ಲ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ನಂದಿ ಹಿಲ್ಸ್ಗೆ ಒನ್ ಡೇ ಔಟಿಂಗ್ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಇಲ್ಲಿಗೆ ಬಂದ್ರಂತೂ ತುಂಬಾ ಎಂಜಾಯ್ ಮಾಡ್ಕೋಬೋದು. ಆದಷ್ಟು ನೀವು ನಂದಿ ಹಿಲ್ಸ್ಗೆ ಬರೋ ಥರ ಇದ್ದರೆ ಓನ್ ವೆಹಿಕಲಲ್ಲಿ ಬರೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ನಂದಿ ಹಿಲ್ಸ್ ಸುತ್ತಮುತ್ತಲು ಇನ್ನೂ ತುಂಬಾ ಪ್ಲೇಸಸ್ಗಳು ನಾವು ಕವರ್ ಮಾಡ್ಕೋಬೋದು ಓನ್ ವೆಹಿಕಲಲ್ಲಿ ಬಂದರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಬಂದರೆ ಅಷ್ಟೊಂದು ಪ್ಲೇಸಸ್ನ ಕವರ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಈ ನಂದಿ ಹಿಲ್ಸಿಂದ ಬರೀ 12 ಕಿಲೋಮೀಟರ್ ದೂರದಲ್ಲಿ ಭೋಗನಂದೀಶ್ವರ ದೇವಸ್ಥಾನವೂ ಇದೆ. ಅದಾದಮೇಲೆ ಆದಿಯೋಗಿ ನೀವು ಕೇಳಿರ್ಬೋದು, ಆದಿಯೋಗಿಗೂ ಹೋಗ್ಬೋದು. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ಒಂದು ಡ್ಯಾಮ್ ಕೂಡ ಇದೆ. ಓನ್ ವೆಹಿಕಲಲ್ಲಿ ಬಂದರೆ ಇವೆಲ್ಲನೂ ಕವರ್ ಮಾಡ್ಕೋಬೋದು. ಬೆಂಗಳೂರಿಂದ ಬರೀ 60 ಕಿಲೋಮೀಟರ್ ದೂರದಲ್ಲಿರೋ ಈ ನಂದಿ ಹಿಲ್ಸು ಇದು ಸಮುದ್ರ ಮಟ್ಟದಿಂದ ಸುಮಾರು 4851 ಅಡಿ ಎತ್ತರದಲ್ಲಿದೆ. ಇದನ್ನು ನಂದಿದುರ್ಗ ಅಂತಲೂ ಕರೀತಾರೆ. ನಾವಿವಾಗ ಮೇಲ್ಗಡೆ ಇರೋ ಎಲ್ಲ ಪ್ಲೇಸಸ್ನ ಕವರ್ ಮಾಡಿಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ನಾವು ನೋಡೋದು ಒಂದು ಕೊಳ ಇದೆ. ಅದಾದಮೇಲೆ ಗವಿ ವೀರಭದ್ರೇಶ್ವರ ಟೆಂಪಲ್ ಅಂತ ಒಂದಿದೆ. ನಾವು ಮೊದಲೇ ಕೆಳಗೆ ನೋಡಿಕೊಂಡ್ರೆ ಮೇಲ್ಗಡೆ ಹೋಗೋಷ್ಟರಲ್ಲಿ ಸೂರ್ಯೋದಯನೂ ಮುಗ್ದೋಗುತ್ತೆ, ಹಾಗೆ ಸುಸ್ತು ಆಗುತ್ತೆ, ಮೇಲ್ಗಡೆ ಎಂಜಾಯ್ ಮಾಡೋಕ್ಕೆ ಆಗಲ್ಲ ಅಂತ ಫಸ್ಟು ಮೇಲ್ಗಡೆ ಎಲ್ಲ ನೋಡಿಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಇವಾಗ ಕೆಳಗಡೆ ನೋಡೋಕೆ ಬರ್ತಾ ಇದ್ದೀವಿ. So high, feet on the ground, but I still get by. Rules were made for someone else to try, but not me, not me. They said slow down, son, take your time, but I was born running every stop sign. Sky is the limit, no chance to hold. Feet of flame, every scar reminds me why I came. I've been broke, I've been blessed, carry faith in an empty chest till now. The stars are down like good old friends, saying boy don't stop where the sky just ends. Sky is the limit, no chance to hold. ಮತ್ತು ಬಸ್ಸು ಆಟೋದಲ್ಲಿ ಬರೋರ್ಗಾದರೆ ಬಸ್ ಸ್ಟಾಪು ಟಿಕೆಟ್ ಕೌಂಟರ್ ಮುಂದೆನೇ ಇದೆ. ನೋಡ್ಬೋದು ನೀವು ಇವಾಗ ಒಂದು ಬಸ್ಸು ಬರ್ತಾ ಇದೆ, ಅದು ಡೈರೆಕ್ಟಾಗಿ ನಂದಿ ಹಿಲ್ಸ್ ಟಿಕೆಟ್ ಕೌಂಟರ್ ಹತ್ರನೇ ನಿಮಗೆ ಡ್ರಾಪ್ ಕೊಡುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯೂಸ್ಫುಲ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.